ಅಚಂದ್ರಾರ್ಕವಾದ ಅಪಾರ ಅಪಜಯಗಳಿಗೆ ಗುರಿಯಾದ ಈ ದುಗುಡ ದುರ್ಯೋಧನ ದುರ್ದೈವವೇ? ಇದು ನನ್ನ ದುರ್ದೈವವಲ್ಲ. ಆಗಿದ್ದರೆ ಯಾರ ದುರ್ದೈವ? ಮಗನ ಮೋಹದ ಮಮತೆಯ ಮುಸುಕಿನಲ್ಲಿ ಮೈಮರೆತು ನನ್ನ ಮೂರ್ಖತನವನ್ನು ಮುಚ್ಚಿಟ್ಟು ಮುದ್ದಿಸಿದ ಹುಟ್ಟು ಕುರುಡನಾದ ನನ್ನ ತಂದೆ ಧೃತರಾಷ್ಟ್ರನ ದುರ್ದೈವವೇ? ಅಲ್ಲ, ಇದು ನನ್ನ ತಂದೆ ಧೃತರಾಷ್ಟ್ರನ ದುರ್ದೈವವಲ್ಲ. ಆಗಿದ್ದರೆ ಯಾರ ದುರ್ದೈವ? ಕೋಟಿ ಸಿಡಿಲಿನ ಆಘಾತಕ್ಕೆ ವೇದನೆಯನ್ನು ಸಹಿಸಿ ರಸವಹಿಸಿ ಹೆತ್ತ ಮಕ್ಕಳಿಗೆ ಶಿಕ್ಷಣದ ರೀತಿ ನೀತಿಗಳನ್ನು ಬೋಧಿಸದೆ ಕಣ್ಣಿದ್ದು ಕುರುಡಳಾದ ನನ್ನ ತಾಯಿ ಗಾಂಧಾರಿಯ ದುರ್ದೈವವೇ? ಅಲ್ಲ, ಇದು ನನ್ನ ತಾಯಿ ಗಾಂಧಾರಿಯ ದುರ್ದೈವವೂ ಅಲ್ಲ. ಆಗಿದ್ದರೆ ಯಾರ ದುರ್ದೈವ? ಹಿರಿತನದ ಹಿರಿಮೆಯಿಂದ ಹಿರಿಯನೆಂಬ ಹಿರಿಯಾಸೆಯಿಂದ ಹಿಗ್ಗಿ ಅಣ್ಣನೆಂಬ ಅಭಿಮಾನದಿಂದ ಆ ಅಂತಕನ ಆಲಯವನ್ನು ಸೇರಿದ ನನ್ನ 99 ಮಂದಿ ಸಹೋದರರ ದುರ್ದೈವವೇ? ಅಥವಾ ಅಖಂಡ ಭೂಮಂಡಲಾಧೀಶನ ಕೈ ಹಿಡಿದನೆಂಬ ಗರ್ವದಿಂದ ಗಂಡನ ಕಾಲಗತಿಯ ಸತ್ಯತೆಯನ್ನು ಕಂಡು ಸೂಕ್ತ ಸಲಹೆಗಳನ್ನು ನೀಡದ ಕಣ್ಣಿದ್ದು ಮೋಹದ ಮಂಜಿನ ಮುಸುಕಿನಲ್ಲಿ ಮೈಮರೆತ ನನ್ನ ಮಡದಿ ಭಾನುಮತಿಯ ದುರ್ದೈವವೇ? ಇಲ್ಲವಾದರೆ ನನ್ನಲ್ಲಿದ್ದ ದನಕ್ಕೆ ದಾಸರಾಗಿ ನನ್ನನ್ನು ಆಶ್ರಯಿಸಿ ನನ್ನ ದುರ್ವಿಚಾರಗಳನ್ನು ಕಂಡು ಅದೇ ಸರಿ ಎಂದು ತಲೆಯಾಡಿಸಿ ನನ್ನನ್ನು ದುರ್ಮಾರ್ಗದನಕ್ಕೆ ಪ್ರಚೋದಿಸಿದ ನನ್ನ ಸ್ನೇಹಿತರ ದುರ್ದೈವವೆಂದು ಏಕೆ ಹೇಳಬಾರದು? ಸತ್ಯ ಸೀಮೆಯ ಸಾಮ್ರಾಟನಾಗಿ ಧರ್ಮದ ಧವಳ ಬೆಳಕ ಕೀರ್ತಿ ಭಾಸ್ಕರನಾಗಿ ಹಲವು ಕಾಲ ಅಧರ್ಮ ಅತ್ಯಾಚಾರಿಗಳಿಂದ ತೊಂದರೆಯನ್ನು ಅನುಭವಿಸಿದ ಧರ್ಮರಾಯನ ದುರ್ದೈವವೇಕಾಗಬಾರದು? ಏನೇ ಆಗಲಿ, ಕಳೆದುಳಿದ ಈ ಘನ ಘೋರ ಹತ್ಯೆಕಾಂಡದಲ್ಲಿ ಕಳೆದುಳಿದಿರುವ ನನ್ನೊಬ್ಬನಿಗೆ ರಾಜ್ಯವಿನ್ನೇಕೆ? ಈಗಲಾದರೂ ಆ ಪಾಂಡವರಿಗೆ ನಾನು ಅರ್ಧ ರಾಜ್ಯವನ್ನು ಕೊಟ್ಟು ಬಿಡಲೇ? ಪಾಂಡವರಿಗೆ ಅರ್ಧ ರಾಜ್ಯ ಅದೆಂದಿಗೂ ಆಗದು. ಕುರುಕ್ಷೇತ್ರದ ರಣಾಂಗಣದಲ್ಲಿ ನನ್ನ ಸಹೋದರನನ್ನು, ಹೆತ್ತ ಪುತ್ರನನ್ನು, ನನ್ನನ್ನೇ ನಂಬಿದ ಸ್ನೇಹಿತರನ್ನು, ಗುರು ಹಿರಿಯರನ್ನು ಕುರುಕ್ಷೇತ್ರದ ರಣಮಾರಿಗೆ ಬಲಿ ಕೊಟ್ಟ ನನ್ನೊಬ್ಬರಿಗೆ ರಾಜ್ಯ ಅದೆಂದಿಗೂ ಆಗದು. ಕ್ಷತ್ರಿಯನಾಗಿ ಹುಟ್ಟಿದ ಮೇಲೆ ಕ್ಷಾತ್ರ ಧರ್ಮವನ್ನು ಪಾಲನೆ ಮಾಡಲೇಬೇಕು. ಕ್ಷಾತ್ರ ಧರ್ಮದ ಪರಮೋನ್ನತಿಯನ್ನು ಸಹಿಸದಿರುವುದು ಕ್ಷಾತ್ರ ಧರ್ಮವೇ ಅಲ್ಲ. ಕುರುಕ್ಷೇತ್ರದ ರಣಾಂಗಣದಲ್ಲಿ ಭೀಷ್ಮ ದ್ರೋಣರ ಪತನ, ಮಹಾವೀರ ಕರ್ಣನ ತ್ಯಾಗ, ಅಭಿಮನ್ಯುವಿನ ಅಧರ್ಮದ ಕೊಲೆ, ಭೀಮನ ಪಟಾಟೋಪ, ಅಬ್ಬಾ, ಇವುಗಳೆಲ್ಲವನ್ನು ಸ್ಮರಿಸಿಕೊಂಡರೆ ನನಗಾವ ಧರ್ಮದ ಗೊಡವೆಯೂ ಬೇಡವೆಂದೆನಿಸಿಬಿಟ್ಟಿದೆ. ನಾನು ಮತ್ತು ಈ ನನ್ನ ಗದೆ, ಇವೆರಡೇ ಈಗುಳಿದಿರುವ ನನ್ನ ಧರ್ಮ. ನನ್ನ ಗದೆಯ ಧರ್ಮವನ್ನು ಪಾಲಿಸಿದೊಂದೇ ನನಗುಳಿದಿರುವ ಧರ್ಮ. ಪ್ರಮತ್ತ ವಿಕ್ರಮದಿಂದ ಕೊನೆಯ ಸಾರಿ ಕಾದು ಮೊದಲು ಕ್ಷಣಕಾಲ ವೈಶಂಪಾಯನ ಸರೋವರದಲ್ಲಿ ವಿಶ್ರಾಂತಿ